ಹಾಯ್ ಆಲ್, ನಾನು ಸಿರಿ. ವೆಲ್ಕಮ್ ಟು ಮೈ ಫಸ್ಟ್ ಎವರ್ ವ್ಲಾಗ್. ದೇವಸ್ಥಾನಕ್ಕೆ ಹೋಗ್ಬೇಕು. ಪೂಜೆ ಮಾಡಿ ದೇವರಿಗೆ ಕ್ಲೀನಾಗಿ ದೇವಸ್ಥಾನಕ್ಕೆ ಹೋಗೋಣ. ಆ್ಯಂಡ್ ಬಾಗಿಲಿಗೆ ಅರ್ಶಿನ ಕುಂಕುಮ ಇಕ್ಕೋಕ್ಕಿಂತ ಮುಂಚೆ ಮನೆ ಎಲ್ಲ ಗುಡಿಸಿದ್ದಾಯಿತು, ಒರೆಸಿದ್ದಾಯಿತು, ಎಲ್ಲ ಮಾಡಾಯಿತು. ಇವಾಗ ಅರ್ಶಿನ ಕುಂಕುಮ ಇಕ್ಕಬೇಕು. ಮುಂಚೆ ನೀರಲ್ಲಿ ಒಂದು ಪ್ಲೇನ್ ನೀರಲ್ಲಿ ಸ್ವಲ್ಪ ಕರ್ಪೂರ, ಉಪ್ಪು, ಅರಿಶಿನ, ಸ್ವಲ್ಪ ಕುಂಕುಮ ಹಾಕ್ಬಿಟ್ಟು ತೊಳಿಬೇಕು. ಅದಾಗ ಏನಾಗುತ್ತೆ ಹೇಳಿ, ಮನೆಗೆ ಯಾವ ಕೆಟ್ಟು ಆಗಲ್ಲ, ಯಾವ ಕೆಟ್ಟ ದೃಷ್ಟಿನೂ ಬರಲ್ಲ. ಮನೆಗೆ ಯಾವ ಕೆಟ್ಟದ್ದು ಇಲ್ಲಿಗೆ ಕ್ಲೀನಾಗಿ ಬಾಗಿಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿದ್ರೆ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್. ಇವಾಗಲೇ ಅಲ್ಲ, ಪ್ರತಿ ಟೈಮು ಹಂಗೇನೆ. ಮನೇಲಿ ಪೂಜೆ ಮಾಡಬೇಕಂದ್ರೆ ಅರ್ಶಿನ ಕುಂಕುಮ ಬಾಗಿಲಿಗೆ ಇಟ್ಟು ಹೂವು ಇಟ್ಟರೆ ದಟ್ ಈಸ್ ಅ ಸ್ಯಾಟಿಸ್ಫ್ಯಾಕ್ಷನ್. ಮನಸ್ಸು ತುಂಬ ಖುಷಿಯಾಗಿ ತೃಪ್ತಿಯಾಗಿರುತ್ತೆ. ಬಾಗಿಲು ನಿಂತರ ನೋಡಿದ್ರೆ ಇಟ್ ಇಸ್ ಹ್ಯಾಪಿನೆಸ್ ಫಾರ್ ಮಿ. ಆ್ಯಂಡ್ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಒಳಗಡೆ ಬಂದು ಕ್ಲೀನಾಗಿ ಸ್ಕ್ರೀನ್ ಎಲ್ಲ ತೆಗೆದ್ಬಿಟ್ಟೆ. ಯಾಕಂದರೆ ಬೆಳಗ್ಗೆ ತೆಗೆದಿರಲಿಲ್ಲ, ಮನೆಯೆಲ್ಲ ಕತ್ಲೆ ಇದ್ದರೆ ನಂಗೆ ಇಷ್ಟ ಆಗಲ್ಲ ಅಂತ ತೆಗೆದ್ಬಿಟ್ಟೆ. ಇವಾಗ ಪೂಜೆ ಮಾಡೋಣ. ಪೂಜೆ ಮಾಡಿ ಟೈಮ್ ಆಲ್ರೆಡಿ ಎಷ್ಟಾಗಿದೆ ಗೊತ್ತಾ? ಇಟ್ಸ್ ಆಲ್ರೆಡಿ ದೇವ್ರ ಸಾಮಾನು ಎಲ್ಲಾನು ನೆನ್ನೆನೆ ಕ್ಲೀನಾಗಿ ಸ್ನಾನ ಮಾಡ್ಕೊಂಡು ಉಜ್ಜಿ ಕ್ಲೀನಾಗಿ ಎಲ್ಲಾನು ಎತ್ತಿಟ್ಟಿದ್ದಾಗಿದೆ. ಈಗೇನು ಉಜ್ಜೋದೇನಿಲ್ಲ, ಬರೀ ಪೂಜೆ ಮಾತ್ರ ಮಾಡೋದಷ್ಟೇ. ಹೂವು ಹಾಕ್ಬಿಟ್ಟು ಬನ್ನಿ, ಹೋಗ್ಬಿಟ್ಟು ಹೂವು ಹಾಕ್ಬಿಟ್ಟು ಪೂಜೆ ಮಾಡೋಣ. ಹಂಗೂ ನೆನ್ನೆನೇ ಎಲ್ಲ ಪೂಜೆ ಸಾಮಾನೆಲ್ಲ ಉಜ್ಜಿ ಕ್ಲೀನಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ರು ಪ್ರಾಬ್ಲಮ್ ಗೈಸ್. ಆದರೂ ಎಷ್ಟೇ ಬೇಗ ಮಾಡಬೇಕಂದ್ರೂ ಆಗಲ್ಲ, ಲೇಟ್ ಆಗೇ ಬಿಡುತ್ತೆ. ಕ್ಲೀನಾಗಿ ಎಲ್ಲ ಅದನ್ನು ಮಾಡಿ ನೆನ್ನೆನೇ ಇಟ್ಟಿದ್ದೆ. ಇನ್ ಕೇಸ್ ಅದು ಮಾಡಿ ಅಂದರೆ ಇನ್ನೂ ಟೈಮ್ ಆಗೋಗ್ತಿತ್ತು. ದೇವರಿಗೆ ಪೂಜೆ ಮಾಡಿದ್ರೆ ಕರೆಕ್ಟಾಗಿ ಮಾಡಬೇಕು. ನನ್ನ ಪ್ರಕಾರ ನಾನು ಹಂಗೆ ಮಾಡಿದ್ರೆ ಕರೆಕ್ಟಾಗಿ ಮಾಡ್ಬೇಕು, ಇಲ್ಲಾಂದ್ರೆ ಮಾಡಲೇಬಾರ್ದು. ನೀವು ಹಂಗೆ ಕಮೆಂಟ್ ಮಾಡಿ. ಆಮ ಮಲ್ಲಿಗೆ ಹೂವ ಬಾಗ್ಲಿಗೆ ಒಂದ್ ಸ್ವಲ್ಪ, ಇಷ್ಟು ಬಾಗ್ಲಿಗೆ, ಇಷ್ಟು ಕಲ್ಸಕ್ಕೆ, ಇಷ್ಟು ಗಂಗಮ್ಮಗೆ. ಗಂಗಮ್ಮಗೆ ಯಾವಾಗಲೂ ದೊಡ್ಡ ಹೂವು ಇನ್ನೂ ದೊಡ್ಡದಾಗೆ ಹಾಕೋದು. ಆದರೆ ಅವತ್ತು ಬಂದು ಮಲ್ಲಿಗೆ ಹೂವು ಸಿಕ್ಕಿದ್ರಿಂದ ಅಷ್ಟೇ ಹಾಕೋಕ್ಕಾಗಿದ್ದಿಲ್ಲ, ಅಂದರೆ ಇನ್ನೂ ದೊಡ್ಡದಾಗ್ತಿದೆ. ಪೂಜೆ ಎಲ್ಲ ಆದಮೇಲೆ ಹಿಂಗೆ ಕಾಣಿಸ್ತಿತ್ತು ದೇವ್ರ ಮನೆ ಎಲ್ಲ ಆದ್ಮೇಲೆ ಈ ತರ ಒಂದು ಬೌಲ್ ಇದೆ ಅಲ್ವಾ, ಈ ತರ ಒಂದು ಬೌಲ್ ತಗೊಂಡು ನಾನು ಹಿಂಗೆ ಮಾಡೋದು. ನೀವು ಹೆಂಗ್ ಮಾಡ್ತೀರ ನಂಗೆ ಗೊತ್ತಿಲ್ಲ.
ಪಲಾವ್ ಎಲೆ 1 2 3 3 ಪಲಾವ್ ಎಲೆ ತಗೊಂಡು ಫುಲ್ಲು ಹಿಂಗ ಅದ್ದಿ ಹಾಕೊಂಡ್ಬಿಟ್ಟು ತುಪ್ಪ ಪ್ಯಾಕೆಟ್ ಒಂದು ಲೂಸ್ ದೊಡ್ಡ ಪ್ಯಾಕೆಟ್ ಇಲ್ಲ, ಅದಕ್ಕೆ ಚಿಕ್ಕದ್ ತರಿಸಿದೀನಿ. ಈಗ ಸ್ವಲ್ಪ ಹಾಕೊಳ್ಳೋಣ, ಸ್ವಲ್ಪ ಹಾಕೊಂಡು ಲವಂಗ ಬರುತ್ತಲ್ಲ, ಸೊ ಹಾಟ್ ಗೈಸ್, ತುಂಬಾ ಹಾಟ್ ಇದೆ ಇದು. ಚಿಕ್ಕ ಪುಟಾಣಿ ಲವಂಗ ಅನ್ನೋ ಕಾರಣಕ್ಕೆ ಏನ್ ಮಾಡೋಣ, ಒಂದ್ ಸ್ವಲ್ಪ ಈ ಒಂದಿಷ್ಟು ತಗೊಳ್ಳೋಣ, ಕಾಣಿಸ್ತಿದೆ, ಒಂದಿಷ್ಟು ಲವಂಗ ತಗೊಂಡು ಅದನ್ನ ಹಾಕ್ಬಿಟ್ಟು ಕರ್ಪೂರ. ಇವಾಗ ನಾರ್ಮಲ್ ಕರ್ಪೂರ ಎಲ್ಲ ಮೋಸ್ಟ್ಲಿ ಪುಡಿ ಆಗಲ್ಲ ಅಂತ ಅನ್ಸುತ್ತೆ, ಯಾಕಂದ್ರೆ ತುಂಬಾ ಗಟ್ಟಿ ಇರುತ್ತೆ ಅದು, ಅದಕ್ಕೆ ಈ ತರದ್ದು ಒಂದ್ ರೂಪಾಯಿ ಬರ್ತಲ್ಲ, ನಾನು ಇದೇ ತರ್ಸೋದು. ಇದನ್ನ ತೆಗ್ದಿ ಪ್ಯೂರ್ ಹೆವೆನ್ ಸಾಂಬ್ರಾಣಿ ಅಂತ ಬರುತ್ತೆ ಇದು, ನೋಡ್ರಿ ಹಿಂಗಿರುತ್ತೆ. ಇದು ಎಷ್ಟು ಗೊತ್ತಾ, ಇದು ಮೈಟ್ ಬಿ ಒಂದು 70 ರೂಪೀಸ್ಗೆಲ್ಲ ಸಿಗುತ್ತೆ ಗಂದಿಗೆ ಅಂಗಡಿಲಿ. ಇದ್ರಲ್ಲಿ ಎಲ್ಲಾ ಇರುತ್ತೆ, ಇದ್ರಲ್ಲಿ ನೋಡ್ಬೋದು ನೀವು, ಎಲ್ಲಾ ಅಂದ್ರೆ ಎಲ್ಲಾ ಇರುತ್ತೆ. ಅಂದ್ರೆ ಎವ್ರಿಥಿಂಗ್ ಸ್ಪಿರಿಚುವಲ್, ಸಮಥಿಂಗ್ ರಿಲೇಟೆಡ್ ಟು ಸ್ಪಿರಿಚುವಲ್ ಒಳಗಡೆ ಫುಲ್ ಇರುತ್ತೆ. ರೋಸು ಮತ್ತೆ ದೃಷ್ಟಿ ತೆಗೆಯೋದು ಎಲ್ಲಾ ತರದ್ದು ಒಳಗಡೆ ಇರುತ್ತೆ. ನಿಮ್ ಕಾಣಿಸುತ್ತೆ ಉಡ್ಡು ಮತ್ತೆ ಇದು ಲೋಬಾನ್ ಎಲ್ಲಾನು ಇದ್ರಲ್ಲಿ ಇರುತ್ತೆ ನೋಡ್ರಿ. ಡ್ರೈ ರೋಸ್, ಡ್ರೈ ಲವಂಗ ಎಲ್ಲಾ ಸಮಥಿಂಗ್ ತುಂಬಾ ಸ್ಪಿರಿಚುವಲ್ ಆಗಿರೋದೇ ತುಂಬಾ ಇರುತ್ತೆ. ಇಷ್ಟು ಖಾಲಿ ಆಗಿದೆ ಆಲ್ರೆಡಿ, ಇಷ್ಟು ಖಾಲಿ ಮಾಡಿದೀನಿ, ಇನ್ನೊಂದ್ ಸ್ವಲ್ಪ ಇದೆ. ಇದನ್ನ ಒಂದಿಷ್ಟು ಕೈಯಷ್ಟು ತಗೊಂಡು ಏನ್ ಮಾಡೋಣ, ಹಿಂಗ ಹಾಕೋಣಂಗೆ. ಓಕೆ, ನಾವು ಗೀ ತಂದಿದ್ವಲ್ಲ ಆಗಿನ ಮತ್ತೆ ನೆಲೆ ಹಾಕೋಣ. ನೋಡ್ರಿ, ಯು ಕ್ಯಾನ್ ಸೀ ಇಟ್ ಲೈಕ್ ದಿಸ್. ಈಗ ಏನ್ ಮಾಡೋಣ, ಜಸ್ಟ್ ಲೈಟ್ ಆಗಿ ಸ್ವಲ್ಪ ಮಿಕ್ಸ್ ಮಾಡೋಣ ಇದೆಲ್ಲದನ್ನ. ಕೈಗೆ ಮೆತ್ಕೊಳ್ಳುತ್ತೆ, ಏನೂ ಆಗಲ್ಲ, ದೇವ್ರದಲ್ವಾ, ಏನಾಗುತ್ತೆ, ಏನಾಗಲ್ಲ. ನೋಡಿ ಹಿಂಗಾಗುತ್ತೆ. ಒಂಥರ ಸ್ಮೆಲ್ ಬಂದು ಹೆಂಗಿರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲು. ಲಾಸ್ಟ್ ಅಲ್ಲಿ ಮತ್ತೆ ಒಂದು ಪೌಡರ್ ತಗೊಂಡು, ಅಷ್ಟರಲ್ಲಿ ಎಷ್ಟು ಖರ್ಚಾಗ್ಬಿಡ್ತು ಗೈಸ್, ಇದಕ್ಕೆ ಎಷ್ಟು ಖರ್ಚಾಗಲ್ಲ, ಸ್ವಲ್ಪನೇ ಖರ್ಚಾಗೋದು. ನಮ್ಮ ಮನೆಗೋಸ್ಕರ ನಾವೇನ್ ಮಾಡಿದ್ರು ತಪ್ಪಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಆಮೇಲೆ ಸಾಲ್ಟ್ ಸ್ವಲ್ಪ ಹಾಕ್ಬಿಟ್ಟು, ನಿಮ್ಗೆ ಬೇಕಂದ್ರೆ ನೀವು ತಗೋಬಹುದು ಇದನ್ನ. ಇದು ಯಾವ ಬ್ರ್ಯಾಂಡ್, ಓಂ ಶಕ್ತಿ ಬ್ರ್ಯಾಂಡ್. ಇದರಲ್ಲಿ ಏನಿರುತ್ತೆ ಗೊತ್ತಾ, ಎಲ್ಲ ತುಂಬಾ ಚೆನ್ನಾಗಿರೋದು, ಸಮಥಿಂಗ್ ಡಿವೈನ್ ಎಲ್ಲ ಆ ತರದೇ ಇರುತ್ತೆ. ನೀವು ತಗೋಬಹುದು, ಟ್ರೈ ಮಾಡಿ. ನೀವು ಏನಾದ್ರು ಅಕಸ್ಮಾತ್ ತಗೊಂಡು ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ. ಆಮೇಲೆ ತಗೊಂಡಿದ್ದಾಯ್ತಾ, ಬಾಗ್ಲಿಗೆ ಬನ್ನಿ, ಮನೆಗಿರೋ ದೃಷ್ಟಿ ಎಲ್ಲ ಹೋಗ್ಲಿ ಅಂತ 3 ಟೈಮ್ ಹಿಂಗೆ ನುಡಿಸ್ಬಿಟ್ಟು ನೀವು ಹಚ್ಬೋದು. ಹಾವ್ ಯು ಹ್ಯಾವ್ ಟು ಡೂ ದಟ್ ಗೊತ್ತಾ ಗೈಸ್. ಇವಾಗ ತಗೊಂಡೋಗಿ ಹಿಂಗಿಂದ ಹಿಂಗೆ 3 ಸಲ, ಹಿಂಗಿಂದ ಹಿಂಗೆ 3 ಸಲ, ಹಿಂಗಿಂದ ಹಿಂಗೆ 3 ಸಲ. ಮನಸ್ಸಲ್ಲಿ ಏನ್ ಬೇಕೋ ನೀವು ಅನ್ಕೊಳ್ಳಿ, ನಾನು ಅನ್ಕೊಂಡೆ ಅದನ್ನ ಹೇಳಲ್ಲ. ಇಟ್ ಇಸ್ ಸೀಕ್ರೆಟ್. ಐ ಬಿಲೀವ್ ಇನ್ ದಿಸ್ ಮ್ಯಾನಿಫೆಸ್ಟೇಷನ್. ಯಾಕೆ ಅಂದರೆ ನೆಗೆಟಿವಿಟಿನ ರಿಮೂವ್ ಮಾಡುತ್ತೆ ಅನ್ನೋದು ಒಂದು ಸ್ಟ್ರಾಂಗ್ ಬಿಲೀವ್ ಇದೆ ನನಗೆ. ಅದೇ ಉರಿತದೆ. ನಿಮ್ ಸೌಂಡ್ ಕೇಳಿಸಿದ್ಯಾ? ಇವಾಗ ಇಲ್ಲಿ ಮೈಕ್ ಇರಲ್ವಾ, ಸೊ ಕೇಳಿಸುತ್ತೆ. ಅದು ಎಷ್ಟು ಚಿಟ್ ಅನ್ನೋದು ನಿಮ್ಗೆ ಅಷ್ಟು ಒಳ್ಳೇದಾಗುತ್ತೆ. ಇವಾಗ ಇದನ್ನ ತಗೊಂಡು ರೂಮಿಗೆ ಇಟ್ಬಿಡೋಣ. ಇದರಿಂದ ಒಂದ್ ಒಳ್ಳೆ ಸ್ಮೆಲ್ ಆ ತರ ಎಲ್ಲ ಬರುತ್ತೆ. ಆ ಸ್ಮೆಲ್ ಬಂದ್ರೆ ಹೊಗೆ ಆಗುತ್ತೆ ಮನೆ ತುಂಬಾ, ಅವಾಗ ಮನೆ ಒಳ್ಳೇದಾಗುತ್ತೆ. ಬೆಂಕಿ ನೋಡ್ರಿ ಹೆಂಗ್ ಹೋಗ್ತದೆ, ತುಂಬಾ ಉರಿತದೆ, ಇದು ತುಂಬಾ ಜಾಸ್ತಿ ಉರಿತದೆ. ಬನ್ನಿ ತಗೊಂಡೋಗ್ಬಿಟ್ಟು ಒಳಗಡೆ ಇಟ್ಬಿಟ್ಟು ಮಾಡೋಣ. ಬಿಸಿ 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 ಗೈಸ್, ಬಿಸಿ ಗೈಸ್, ಬಿಸಿ ಗೈಸ್, ಬಿಸಿ. ಕತ್ಲೆ ಇದೆ, ತುಂಬಾ ಉರಿತದೆ, ತುಂಬಾ ಜೋರಾಗಿ. ದಿಸ್ ಇಸ್ ಆಲ್ಸೋ ಅ ಟೈಪ್ ಆಫ್ ಮ್ಯಾನಿಫೆಸ್ಟೇಷನ್ ಗೈಸ್. ನೀವು ಟ್ರೈ ಮಾಡಿ. ಅಂದ್ರೆ ನಮ್ಗೆ ಎಷ್ಟು ಸೌಂಡ್ ಬರುತ್ತೋ ನಮ್ಮ ಮನೆಗೆ ಅಷ್ಟು ದೃಷ್ಟಿ ಆಗಿದೆ ಅಂತ ಅರ್ಥ ಆಗುತ್ತೆ. ಓಕೆ, ಇವಾಗ ಮನೆ ದೇವ್ರಿಗೆ ಹೋಗೋ ಟೈಮಲ್ಲಿ ನಾನು ಪೂಜೆ ಮಾಡೋಷ್ಟೊತ್ತಿಗೆ ಮಮ್ಮಿ ಬಂದು ಪೊಂಗಲ್ ಬೋಂಡ ಎಲ್ಲ ಮಾಡಿದರು. ಯಮ್ಮಿ ಇತ್ತು. ಹೊಟ್ಟೆ ತುಂಬ ತಿನ್ಕೊಂಡು ಇನ್ನು ಎಲ್ಲ ಮಮ್ಮಿನ ಕರ್ಕೊಂಡು ಇನ್ನೇನು ದೇವಸ್ಥಾನಕ್ಕೆ ಹೋಗೋದು ಒಂದು ಬಾಕಿ ಇತ್ತು. ಆಮೇಲೆ ಹಂಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ವಿಳ್ಯದೆಲೆ ಮತ್ತು ಪೂಜೆ ಐಟಮ್ ಈ ತೆಂಗಿನಕಾಯಿ ಎಲ್ಲ ತೊಗೊಂಡು ಹೋದ್ವಿ. ತೆಂಗಿನಕಾಯಿ ಮನೇಲಿ ಇತ್ತು, ಬಟ್ ತೊಗೊಳಂಗಿಲ್ಲ ಅಂತ ತೊಗೊಂಡಿಲ್ಲ. ಹೂವು ಎಲ್ಲದನ್ನ ತೊಗೊಂಡು ಹಂಗೆ ಹೋಗ್ಬಿಟ್ಟು ಒಂದು ಪ್ರಿಂಟೌಟ್ ಬೇಕಿತ್ತು, ಆ ಪ್ರಿಂಟೌಟ್ ತೊಗೊಂಡು ದೇವಸ್ಥಾನ. ಇದೇ ಗೈಸ್ ನಮ್ಮ ಮನೆ ದೇವರು. ಆಚೆನ ನೋಡೋದಕ್ಕೆ ಹಿಂಗೆ ಇರುತ್ತೆ. ಇವರೇ ನಮ್ಮ ಮನೆ ದೇವರು, ಗುಂಡ್ಕಲ್ ಮುನೇಶ್ವರ. ಹೋಗಿ ಕ್ಲೀನಾಗಿ ಮಮ್ಮಿ ಬೆಲ್ಲದ ದೀಪ ಎಲ್ಲ ಹಚ್ಚಿ ಕ್ಲೀನಾಗಿ ದೇವರಿಗೆ ಪೂಜೆ ಮಾಡಿಕೊಂಡು, ಅಪ್ಪ ಕಾಪಾಡಪ್ಪ, ಎಲ್ಲ ಕಷ್ಟ ಎಲ್ಲ ಪರಿಹಾರ ಮಾಡಪ್ಪ ಅಂತ ಕೇಳಿಕೊಂಡು. ಆ್ಯಕ್ಚುಲಿ ನಾವು ಹೋಗ್ಬೇಕಿತ್ತು, ಆಲ್ರೆಡಿ 6-7 ಮಂತ್ಸ್ ಆಗಿತ್ತು, ಟೈಮೇ ಬಂದಿರಲಿಲ್ಲ ಹೋಗೋದಕ್ಕೆ. ಬಟ್ ಅವತ್ತು ಬಂದು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ಹೋಗಿದ್ದಿದ್ದು.
ಆಮೇಲೆ ಈ ದೇವ್ರ ಹತ್ರ ಹೋಗೋದಕ್ಕೆ ದಿನ ಎಲ್ಲ ಯಾರೂ ನೋಡಲ್ಲ, ಯಾವಾಗ ಬೇಕಾದರೂ ಹೋಗ್ಬೋದು. ಆ್ಯಂಡ್ ಹೇಳ್ಬೇಕಂದ್ರೆ ಈ ದೇವಸ್ಥಾನದಲ್ಲಿ ಪ್ರತಿ ಟೈಮ್ ಹೋದಾಗಲೂ ಈ ಥರನೇ ಇರುತ್ತೆ ಗೈಸ್ ರಶು. ಹೂವು ನೋಡಿ ದೇವ್ರಿಗೆ ಎಷ್ಟು ಹೂವು ಬಿದ್ದಿದೆ ಅಂತ, ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಜನ ಬಂದಿರ್ಬೋದು. ಆ್ಯಂಡ್ ಪೂಜೆ ಎಲ್ಲ ಚೆನ್ನಾಗಾಯಿತು, ಅದೇ ಖುಷಿ. ಮನಸ್ಸು ತೃಪ್ತಿ ಆಯಿತು ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ. ಆ್ಯಂಡ್ ಇಲ್ಲಿ ಬೀಗ ಎಲ್ಲ ಹಾಕ್ತಾರೆ ವಿಶ್ ಮಾಡಿಕೊಂಡು, ಅದು ನೆರವೇರುತ್ತೆ. ಮೇಲಗಡೆ ಚೂರು ಅರ್ಶಿನ ಕುಂಕುಮ ಹಿಡಿದು ಬಂದಿದೆ. ಹೋಗೋಣ ಬನ್ನಿ ಗೈಸ್, ಆಯ್ತು ಗೈಸ್ ಪೂಜೆ. ಸೊ ಬ್ಲೆಸ್ಡ್. ಬಾಮ್ಮ ಇವಾಗ ಮಲ್ಲೇಶ್ವರಂಗೆ ಹೋಗೋಣ ಬನ್ನಿ. ಮಲ್ಲೇಶ್ವರಂ ಟೈಮ್ ಆಯ್ತು, ಇನ್ನ ಎಷ್ಟು ಕೆಲಸ ಇದೆ. ಹೊಡಿ ಹೊಡಿ ಹೆಂಗಂತಾರೆ ಗೊತ್ತಾ ಗೈಸ್, ದೇವ್ರಿಗೆ ಮಾತ್ರ ಕೈ ಹಿಂಗಾದ್ರೆ ಐ ಫೀಲ್ ಬ್ಲೆಸ್ಡ್. ದೀಸ್ ಆರ್ ಬ್ಲೆಸ್ಡ್ ಹ್ಯಾಂಡ್ಸ್ ಫಾರ್ ನೌ. ಗಾಡಿ ಪೂಜೆನು ಮಾಡ್ಸಾಯ್ತು. ನಮ್ಮ ಗಾಡಿ ಇಸ್ ರೆಡಿ ನೋಡಿ. ಏನ್ ಗೊತ್ತಾ, NDRI ಗೈಸ್ ಇಲ್ಲಿ ಬಂದಿದೀವಿ. ಇವಾಗ ಇಲ್ಲಿ ಯಾಕೆ ಬಂದಿದೀವಿ ಅಂದ್ರೆ ಸಮಥಿಂಗ್ ಸ್ಪೆಷಲ್. ಇದ್ ನಮ್ ತಾತ ಕೆಲಸ ಮಾಡ್ತಾ ಇದ್ದ ಜಾಗ, ಯಾವ್ದೋ ಒಂದ್ ಕೆಲ್ಸ ಆಗ್ಬೇಕಿತ್ತು, ಅದಕ್ಕೆ ಇಲ್ಲಿ ಬಂದಿದೀವಿ. ಇಲ್ಲಿ ನೇಚರ್ ನೋಡ್ರಿ ಗೈಸ್, ನಿಮ್ಗೆ ಗೊತ್ತಾಗುತ್ತೆ. ಸೋ ಗ್ರೀನ್. ತಾತ ಎಲ್ಲ ಕೆಲಸ ಮಾಡಿದ್ದಾರೆ, ಫುಲ್ಲು ಎಲ್ಲಾ ಕಡೆ ಕೆಲಸ ಮಾಡಿದೆ ನಮ್ ತಾತ. ಆದ್ರೆ ಇವಾಗ ಐ ಆಮ್ ಕಮಿಂಗ್ ಹಿಯರ್. ನೋಡೋಣ ಯಾರಮ್ಮ ಆಂಟಿನ. ಇಲ್ಲಿ ನೇಚರ್ ಎಷ್ಟು ಚೆನ್ನಾಗಿದೆ ನೋಡಿದ್ರ. ಬರೀ ಗಿಡ ಎಲ್ಲಿ ನೋಡಿದ್ರು ಗಿಡ 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 ಗಿಡ, ಒಂದ್ಲಿ ಗಿಡ, ಬರೀ ಗಿಡ. ಹಾಗೆ NDRI ಇನ್ಸ್ಟಿಟ್ಯೂಷನ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಸ್ವಲ್ಪ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಿತ್ತು, ಸಬ್ಮಿಟ್ ಮಾಡಿ ಹಾಗೆ ಬಂದ್ವಿ. ಇಲ್ಲಿ ನೋಡಿ ನೇಚರ್ ಒಳಗಡೆ ಎಲ್ಲ ಹೋದ್ರೆ ಇನ್ನ ಹಸು ಎಲ್ಲ ಸಿಗುತ್ತೆ ಗೊತ್ತಾಗುತ್ತೆ. ನಾತ್ಕೋ ವಾನ ನಡು ಟೈಮ್ ಆಗ್ತದೆ. ಇದಾಗಿತ್ತು ಅವತ್ತಿನ ವ್ಲಾಗ್. ಪೂಜೆ ಮಾಡಿದ್ದು, ದೇವಸ್ಥಾನಕ್ಕೆ ಹೋಗಿದ್ದು, ಆ್ಯಂಡ್ ಮೆನಿ ಮೋರ್ ಥಿಂಗ್ಸ್ ಹ್ಯಾಪನ್. ಮೀಟ್ ಯು ಆಲ್ ಇನ್ ಅನದರ್ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್.